ಈಗ ಸಿಸಿಬಿ ಪೊಲೀಸರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಇದು. ಸಿಸಿಬಿ ಪೊಲೀಸರ ಮೇಲೆ ಕಮಿಷನರ್ ದಯಾನಂದ್ ಗರಂ ಆಗಿದ್ದಾರೆ. ಯಾಕೆ ಅಂತ ನೋಡೋಣ. ಸಿಸಿಬಿ ಕಚೇರಿಗೆ ನೀವೇ ಬೀಗ ತಂದು ಕ್ಲೋಸ್ ಮಾಡಿ, ಸಿಸಿಬಿ ಇರಬೇಕಾ ಬೇಡವಾ ಅಂತ ಗರಂ ಆಗಿದ್ದಾರೆ. ನೀವೇ ನಿರ್ಧಾರ ಮಾಡಿ, ಡಿಸೈಡ್ ಮಾಡಿ, ನೀವೇ ಇರಬೇಕಾ ಬೇಡವಾ, ಬೀಗ ಗೀಗ ಹಾಕ್ತೀರಾ ನೋಡಿ ಅಂತ ಸಿಸಿಬಿ ಪೊಲೀಸರ ಮೇಲೆ ದಯಾನಂದ್ ಫುಲ್ ಫೈರ್ ಆಗಿದ್ದಾರೆ, ಅಂದರೆ ಕೋಪಗೊಂಡಿದ್ದಾರೆ. ಸಿಸಿಬಿ ಪೊಲೀಸರಿಗೆ ಕಮಿಷನರ್ ದಯಾನಂದ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಬೆಂಗಳೂರಿನಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಲ್ಲಿ ನೀವು ಫೇಲ್ ಆಗ್ತಾ ಇದ್ದೀರಾ, ನೀವು ಇದ್ರೂ ಒಂದೇ ಇಲ್ದಿದ್ರು ಒಂದೇ ಅನ್ನೋ ರೀತಿಯಲ್ಲಾಗಿದೆ ಅಂತ ಸಿಸಿಬಿ ಅಧಿಕಾರಿಗಳ ಸಭೆಯಲ್ಲಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಮಸಾಜ್ ಪಾರ್ಲರ್, ಡ್ರಗ್ಸ್ ಡೀಲಿಂಗ್, ಇಸ್ಪೀಟ್ ಅಡ್ಡೆ, ಅಕ್ರಮ ಚಟುವಟಿಕೆ ತಾಂಡವ ಆಡ್ತಾ ಇದೆ. ಯಾವುದು ಕಡಿಮೆ ಆಗ್ತಿಲ್ಲ. ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ರೌಡಿಗಳು ಆರಾಮಾಗಿ ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ದಂಧೆಕೋರರಿಗೆ ಪೊಲೀಸರ ಭಯನೇ ಇಲ್ಲ. ನೀವೇನಕ್ಕಿದ್ದೀರಿ ಮತ್ತೆ, ಕಣ್ಮುಚ್ಕೊಂಡು ಕೂತಿದ್ದೀರಾ ನೀವು ಅಂತ ಸಿಸಿಬಿ ಆಫೀಸರ್ಸ್ಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಸಾರ್ವಜನಿಕರು, ಗೃಹ ಇಲಾಖೆಯಿಂದ ಹಲವು ದೂರುಗಳು ಬರ್ತಲೇ ಇದೆ, ಫೋನ್ಗಳು ಬರ್ತಲೇ ಇದೆ. ಅಕ್ರಮಗಳ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ. ಯಾಕೆ ನಿಮ್ಮ ಕೈಲಿ ಆಗಲ್ಲ ಅಂದರೆ ಸಿಸಿಬಿ ಕಚೇರಿಗೆ ಒಂದು ಬೀಗ ತಂದು ಹಾಕಿ ಅತ್ಲಾಗೆ. 3 ತಿಂಗಳ ಹಿಂದೆ ಅಷ್ಟೇ ಖಡಕ್ ಸೂಚನೆಯನ್ನು ಆಯುಕ್ತರು ಕೊಟ್ಟಿದ್ರು. ಆದರೂ ಕೂಡ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಲ್ಲಿ ಇವರು ಫೇಲ್ ಆಗ್ತಾ ಇದ್ರು ಸಿಸಿಬಿ ಆಫೀಸರ್ಸ್ಗಳು. ನೀವಿದ್ರು ಒಂದೇ ಇಲ್ದಿದ್ರು ಒಂದೇ. ಬೀಗ ಒಂದು ತಂದು ಒಂದು 50 ರೂಪಾಯಿದೋ 100 ರೂಪಾಯಿದೋ ಹಾಕ್ರಿ ಅತ್ಲಾಗೆ. ಏನಕ್ಕೆ ಇಟ್ಕೊಳ್ತೀರಾ ಆಫೀಸ್ನ ಓಪನ್ ಮಾಡಿಡ್ತೀರಿ ಅಂತ ಇದೀಗ ದಯಾನಂದ್ ಫುಲ್ ಫೈರ್ ಆಗಿದ್ದಾರೆ, ಕೋಪಗೊಂಡಿದ್ದಾರೆ, ಕ್ಲಾಸ್ ತಗೊಂಡಿದ್ದಾರೆ ಸಿಸಿಬಿ ಪೊಲೀಸರಿಗೆ.